ಹೆಲೋ ಸ್ನೇಹಿತರೆ, ಎಲ್ಲರಿಗೂ ವಿಜಯ ಜ್ಞಾನ ಸುಂದರ ಶಾಲೆಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕನ್ನಡ ವ್ಯಾಕರಣ ದರ್ಪಣ ಸರಣಿಯಲ್ಲಿ ನಾವು ಏನ್ ಮಾಡೋಣ ಅಂತಂದ್ರ ಸಂಸ್ಕೃತ ವ್ಯಂಜನ ಸಂಧಿಗಳ ಬಗ್ಗೆ ಅಧ್ಯಯನವನ್ನ ಮಾಡೋಣ ಅಂತ. ಈ ವಿಡಿಯೋ ನಿಮ್ಗೆ SSLC ಇಂದ ಹಿಡಿದು KPSC, KEA, HSTR, GPSTR ಎಕ್ಸಾಮ್ಗಳು ಮುಂಬರುವಂತ ಎಲ್ಲಾ ಎಕ್ಸಾಮ್ಗಳಿಗೆ ಈ ಒಂದು ಸಂಧಿ ಅನ್ನೋ ಒಂದು ಟಾಪಿಕ್ ತುಂಬಾ ಉಪಯುಕ್ತವಾಗಿರೋದ್ರಿಂದ ಇದನ್ನ ನೀವೆಲ್ಲಾರು ಏನ್ ಮಾಡ್ರಿ ಅಂತಂದ್ರ ನೋಟ್ಸ್ ಮಾಡ್ಕೊಳ್ತಾ ಹೋಗ್ರಿ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಏನಾದ್ರೂ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಲೈಕ್ ಮಾಡ್ರಿ. ನೋಡ್ರಿ, ಇವತ್ತ ಸಂಸ್ಕೃತ ವ್ಯಂಜನ ಸಂಧಿಗಳು. ನೋಡ್ರಿ, ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ 3 ಪ್ರಕಾರಗಳು: ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ, ಅನುನಾಸಿಕ ಸಂಧಿ. ಇದು ಸಂಸ್ಕೃತ ವ್ಯಂಜನ ಸಂಧಿಗಳಂದ್ರೆ ಏನು, ಯಾಕಂತೇವೆ ಅಂತಂದ್ರೆ ಪೂರ್ವ ಪದ ಮತ್ತು ಉತ್ತರ ಪದ. ಪೂರ್ವ ಪದದಲ್ಲಿ ವ್ಯಂಜನ ಬಂದ್ರ, ಉತ್ತರ ಪದದಲ್ಲಿ ವ್ಯಂಜನ ಬಂದ್ರ ಅದಕ್ಕೆ ಏನಂತ ಕರಿತೀವಿ? ವ್ಯಂಜನ ಸಂಧಿ ಅಂತ ಹೇಳಿ ಕರಿತೀವಿ. ಅಥವಾ ಪೂರ್ವ ಪದದಲ್ಲಿ ವ್ಯಂಜನ ಬಂದು ಉತ್ತರ ಪದದಲ್ಲಿ ಸ್ವರ ಬಂದ್ರ ಅದಕ್ಕೆ ಏನಂತ ಕರಿತೀವಿ? ನಾವು ವ್ಯಂಜನ ಸಂಧಿಗಳಂತ ಹೇಳಿ ಕರಿತೇವೆ. ಆದ್ರಿಂದ ನಾವು ಸಂಸ್ಕೃತ ವ್ಯಂಜನ ಸಂಧಿಗಳಂದ್ರೆ ಏನಂತ ತಿಳ್ಕೊಬೇಕಿಲ್ಲ. ಸ್ವರದ ಮುಂದೆ ಸ್ವರ ಬಂದ್ರ ಸ್ವರ ಸಂಧಿ ಆಗಿತ್ತು, ವ್ಯಂಜನ ಮುಂದೆ ವ್ಯಂಜನ ಬಂದ್ರ ಅಥವಾ ವ್ಯಂಜನ ಮುಂದೆ ಸ್ವರ ಬಂದ್ರ ಇದೇನಂತಂದ್ರ ವ್ಯಂಜನ ಸಂಧಿ ಆಗ್ತೈತಿ. ಹಾಗಾದ್ರ ನಾವ್ ಇವತ್ತು ಏನ್ ಮಾಡೋಣ ಅಂತಂದ್ರೆ ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಜಸ್ತ್ವ ಸಂಧಿಯನ್ನ ನೋಡೋಣಂತ. ನೋಡ್ರಿ, ಜಸ್ತ್ವ ಸಂಧಿ ಪೂರ್ವ ಶಬ್ದದ ಕೊನೆಯಲ್ಲಿರುವ ಕ, ಚ, ಟ, ತ, ಪ ವ್ಯಂಜನಗಳಿಗೆ ಯಾವ ವರ್ಣ ಪರವಾದರೂ ಎದುರಿಗೆ ಬಂದರೂ ಅಂದ್ರ ಯಾವುದೇ ಒಂದು ವ್ಯಂಜನ ಎದುರಿಗೆ ಬಂದ್ರು ಅಲ್ಲಿ ಏನ್ ಬರ್ಬೇಕಂದ್ರೆ ಪ್ರಾಯಶಃ ಅದೇ ವರ್ಗದ 3ನೇ ವ್ಯಂಜನಾಕ್ಷರವು ಆದೇಶವಾಗಿ ಬರುತ್ತದೆ. ಇದನ್ನ ನಾವೇನಂತ ಹೇಳ್ತೀವಿ? ಜಸ್ತ್ವ ಸಂಧಿ ಅಂತ ಹೇಳಿ ಕರಿತೀವಿ. ಜಸ್ ಅಂದ್ರೆ ಏನು? 5 ಅಕ್ಷರ. ತ್ವ ಅಂದ್ರೆ ಏನು? ಬರುವುದು, ಹೆಸರೇ ಹೇಳಾಯ್ತದ 5 ಅಕ್ಷರ ಬರುವುದು. ಪೂರ್ವ ಪದದ ಕೊನೆ ಅಕ್ಷರದಲ್ಲಿ 5 ಅಕ್ಷರಗಳು ಬರ್ತಾವು. ಅದು ಯಾವೇ ಕ, ಚ, ಟ, ತ, ಪ ಯಾವುದೇ ಅಕ್ಷರ ಬಂದ್ರ ಈ ವರ್ಗದ ಕೊನೆ 3ನೇ ಅಕ್ಷರ ಆದೇಶವಾಗಿ ಬಂದ್ರ ಅದಕ್ಕೇನಂತ ಹೇಳಿ ಕರಿತೇವೆ? ನಾವು ಜಸ್ತ್ವ ಸಂಧಿ ಅಂತ ಹೇಳಿ ಕರಿತೀವಿ. ನೋಡ್ರಿ, ಇಲ್ಲಿ ವರ್ಗೀಯ ವ್ಯಂಜನದಲ್ಲಿ ಬರ್ತಾವ. ಕ, ಚ, ಟ, ತ, ಪ ಗಳಿಗೆ ಏನ್ ಬರ್ಬೇಕಂದ್ರ ಗ, ಝ, ಡ, ದ, ಭಗಳ ಆದೇಶವಾಗಿ ಬರ್ಬೇಕಿಲ್ಲ. ಗ, ಝ, ಡ, ದ, ಭಗಳ ಆದೇಶವಾಗಿ ಬರ್ಬೇಕು. ಅದೇ ಖ ಬಂತಂದ್ರೆ ಅದೇ ವರ್ಗದ ಘ ಅಕ್ಷರ ಬರ್ಬೇಕು. ಚ ಬಂತಂದ್ರೆ ಅದೇ ವರ್ಗದ 3ನೇ ಅಕ್ಷರ ಬರ್ಬೇಕು. ಟ ಬಂತಂದ್ರೆ ಅದೇ ವರ್ಗದ 3ನೇ ಅಕ್ಷರವನ್ನ ಬರ್ಬೇಕು. ನಾವಿಲ್ಲಿ ಯಾವುದೇ ಬರ್ಲಿ, ಬಟ್ ಆ ವರ್ಗದ 3ನೇ ಅಕ್ಷರ ಬಂದ್ರ ಅದಕ್ಕೆ ಏನಂತ ಹೇಳಿ ಕರಿತೀವಿ? ನಾವು ಜಸ್ತ್ವ ಸಂಧಿ ಅಂತ ಹೇಳಿ ಕರಿತೀವಿ. ಇನ್ನೊಂದು ನಮಗ್ ಸಂಧಿ ನೆನಪರ ಆಯ್ತಿಲ್ಲ, ಯಾವ್ದಂತಂದ್ರ ಆದೇಶ ಸಂಧಿ. ಆದೇಶ ಸಂಧಿಯಲ್ಲಿ ಏನ್ ಮಾಡಿದ್ವಿ? ನಾವು ಕ, ಥ, ಪ ಗಳಿಗೆ ಗ, ಧ, ಬ ಗಳ ಆದೇಶವಾಗಿ ಬರ್ಬೇಕಂತ ನೋಡಿದ್ವಿ ಇಲ್ಲಿ. ಆದ್ರಿಂದ ಏನಾಗ್ತದೆ? ನಮ್ಗೆ ಕನ್ಫ್ಯೂಸ್ ಆಗ್ತದೆ. ಜಸ್ತ್ವ ಸಂಧಿಗೆ ಮತ್ತು ಆದೇಶ ಸಂಧಿಗೆ ಕನ್ಫ್ಯೂಸ್ ಆಗೋದ್ರಿಂದ ಎರಡನ್ನ ಕಂಪೇರ್ ಮಾಡಿ ಓದ್ಬೇಕು ನಮ್ಗೆ. ಅದಕ್ಕೆ ನಾನು ಏನ್ ಮಾಡಿದ್ದೇನೆ ಅಂತಂದ್ರೆ ಆದೇಶ ಸಂಧಿಯನ್ನ ಎಕ್ಸಾಂಪಲ್ ಅಥವಾ ನಿಯಮ ಎರಡನ್ನ ನಾನು ಹೇಳ್ರೆ ಏನಾಗ್ತದೆ? ಜಸ್ತ್ವ ಸಂಧಿ ನಿಮ್ಗ ಈಸಿ ಆಗ್ತೈತಿ. ನೋಡ್ರಿ, ಆದೇಶ ಸಂಧಿ ನಿಯಮ ಏನೈತಿ? ಕ, ಥ, ಪ ಗಳಿಗೆ ಏನ್ ಬರ್ಬೇಕು? ಅದೇ ವರ್ಗದ 3ನೇ ಅಕ್ಷರ ಗ, ದ, ಬ ಗಳು ಆದೇಶವಾಗಿ ಬರುವುದು. ಇದನ್ನೇನಂತ ಹೇಳಿ ಕರಿತೀವಿ ನಾವು ಅಂತಂದ್ರೆ ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಉದಾಹರಣೆ: ಚಳಿ ಪ್ಲಸ್ ಕಾಲ ಚಳಿಗಾಲ. ಪೂರ್ವ ಪದ, ಇದು ಉತ್ತರ ಪದ. ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಏನೈತಿ? ಳಿ. ಸ್ವರ ಬಂದ್ರ ಸ್ವರ ತಗೋಬೇಕು, ವ್ಯಂಜನ ಬಂದ್ರ ವ್ಯಂಜನ ತಗೋಬೇಕು. ಇಲ್ಲಿ ಏನೈತಿ? ಸ್ವರ ಬರುವಂತ ಸಾಧ್ಯತೆ ಐತಿ, ಅದಕ್ಕೆ ನಾ ಳಿ ತಗೊಂಡಿನಿ. ಖ ಐತಿ, ಖ ವರ್ಗ, ಖ ಬಂತು ಅಕ್ಷರ. ಸ್ವರ ಬಂದ್ರ ಸ್ವರನ ತಗೋಬೇಕು, ವ್ಯಂಜನ ಬಂದ್ರ ವ್ಯಂಜನ ತಗೋಬೇಕು. ಇಲ್ಲಿ ಏನೈತಿ? ವ್ಯಂಜನ ಐತಿ, ಅದಕ್ಕೆ ನಾ ವ್ಯಂಜನ ತಗೊಂಡಿನಿ. ಇದು ಏನಾದ್ರೂ ನಿಮಗ ಸಂಧಿ ಕಾರ್ಯ ಮಾಡುವಾಗ ಚಳಿ ಪ್ಲಸ್ ಕಾಲ ಇದ್ದಿದ್ದು ಚಳಿಗಾಲ ಆಗೈತಿ. ಯಾವ್ದು ಬಂತು? ಗ ಬಂದಿತ್ಲ. ಖ ಯಾವ ಇದೇ ವರ್ಗದ ಅಕ್ಷರ 3ನೇ ಅಕ್ಷರ ಗ ಪರವಾಗಿತ್ಲ ಇಲ್ಲಿ, ಅದಕ್ಕೆ ಏನಂತ ಹೇಳಿ ಕರಿತೀವಿ? ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ. ಖರೆ ಜಸ್ತ್ವ ಸಂಧಿನೂ ಹಿಂಗೈತಿ. ಇಲ್ಲಿ ಏನ್ ತಿಳ್ಕೊಬೇಕಂದ್ರೆ ನಾವು ಆದೇಶ ಸಂಧಿಯಲ್ಲಿ ಉತ್ತರ ಪದವನ್ನ ನೋಡ್ಬೇಕು, ನಮ್ಮ ಜಸ್ತ್ವ ಸಂಧಿಯಲ್ಲಿ ಪೂರ್ವ ಪದವನ್ನ ನೋಡ್ಬೇಕು. ಇದ ಒಂದ ಡಿಫ್ರೆನ್ಸ್ ಇರುತ್ತೆ. ಚಳಿಗಾಲ ಇದ್ದಿದ್ದು ಏನಾಗೈತಿ? ಚಳಿ ಪ್ಲಸ್ ಕಾಲ ಇದ್ದಿದ್ದು ಏನಾಗೈತಿ? ಚಳಿಗಾಲ ಆಗೈತಿ. ಉತ್ತರ ಪದವನ್ನು ನೋಡ್ಬೇಕು. ಕ, ತ, ಪಗಳು ಗ, ದ, ಬಗಳು ಆದೇಶವಾಗಿ ಬರತಾವ ಇಲ್ಲಿ. ಆದ್ರಿಂದ ನಾ ಆದೇಶ ಸಂಧಿಯನ್ನ ಮಾತ್ರ ಹೇಳಿ ನಿಮ್ಗೆ. ಇಲ್ಲಿ ಪೂರ್ವ ಪದವನ್ನ ನೋಡ್ಬೇಕು ನಾವಿಲ್ಲಿ. ಕ, ಚ, ಟ, ತ, ಪಗಳಿಗೆ ಗ, ಜ, ಡ, ದ, ಭಗಳು ಆದೇಶವಾಗಿ ಬರ್ತಾವಂತ. ಹೆಂಗ್ ಬರ್ತಾವ ನೋಡೋಣ್ರಿ. ಉದಾಹರಣೆಗೆ ವಾಕ್ ಪ್ಲಸ್ ದೇವಿ ವಾಗ್ದೇವಿ. ಅವ್ರೇನ್ ಹೇಳಿದಾರು? ಪೂರ್ವ ಶಬ್ದದ ಕೊನೆಯಲ್ಲಿರುವ ಕ, ಚ, ಟ, ತ, ಪ ವ್ಯಂಜನಗಳ ಬರ್ತಾವಂತ. ವ್ಯಂಜನ ಬಂದೈತಿ ಖ. ಉತ್ತರ ಪದದಲ್ಲಿ ಸ್ವರ ಇದ್ರೆ ಸ್ವರನ ತಗೋಬೇಕು, ವ್ಯಂಜನವಿದ್ರ ವ್ಯಂಜನ ತಗೋಬೇಕು. ದೇ.
ದೇ ಐತ್ರಿ. ಏನಾಗ್ತೈತಿ ಇಲ್ಲ ಸಂಧಿ ಕಾರ್ಯ ಮಾಡುವಾಗ ಪೂರ್ವ ಪದದ ಕೊನೆ ಅಕ್ಷರದಲ್ಲಿ ಏನ್ ಬರ್ತೈತಿ ಗ ಆದೇಶವಾಗೈತಿ ನೋಡ್ರಿ. ವಾಗ್ದೇವಿ, ವಾಕ್ ಇದ್ದಿದ್ದು ವಾಗ್ ಆಗೈತಿ, ವಾಕ್ ಪ್ಲಸ್ ದೇವಿ ಇದ್ದಿದ್ದು ವಾಗ್ದೇವಿ ಆಗೈತಿ. ಆದ್ರಿಂದ ಈ ಸಂಧಿ ಯಾವ ಸಂಧಿ ಆಗೈತಿ ಅಂದ್ರೆ ಜಸ್ತ್ವ ಸಂಧಿ ಆಗೈತಿ. ಇನ್ನೊಂದು ಉದಾಹರಣೆ, ಷಡಾನನ ಬಿಡಿಸಿ ಬರೆದ್ರೆ ಏನಾಕೈತಿ ಷಟ್ ಪ್ಲಸ್ ಆನನ ಷಡಾನನ. ಇದು ಪೂರ್ವ ಪದ, ಇದು ಉತ್ತರ ಪದ. ಇಲ್ಲಿ ಪೂರ್ವ ಪದದ ಕೊನೆ ಅಕ್ಷರದಲ್ಲಿ ಏನೈತಿ ಠ ಐತಿ. ಇದು ವ್ಯಂಜನ ಅಲ್ಲ, ವ್ಯಂಜನನೇ ಬರ್ತಾವ ಇಲ್ಲಿ. ಠ ಅಕ್ಷರ ಇರ್ರಿ, ಅದೇ ವರ್ಗದ ಏನಾಕೈತಿ ಢ ವರ್ಗ ಆದೇಶವಾಗಿ ಬಂದೈತಿ ನೋಡ್ರಿ. ಸ್ವರ ಬಂದ್ರೆ ಸ್ವರ ತಗೋಬೇಕು, ವ್ಯಂಜನ ಬಂದ್ರೆ ತಗೋಬೇಕು. ಏನೈತಿ ಆ ಐತಿ, ಆ ತಗೊಂಡಿ. ಸಂಧಿ ಕಾರ್ಯ ನಡೆಯುವಾಗ ಇಲ್ಲಿ ಪೂರ್ವ ಪದವನ್ನ ನೋಡ್ಬೇಕು. ಇಲ್ಲಿ ಠಕ್ ಏನ್ ಆದೇಶವಾಗಿ ಬರ್ಬೇಕು, ಅದೇ ವರ್ಗದ ಡ ಆದೇಶವಾಗಿ ಬರ್ಬೇಕು. ಬಂದೈತಿ ಷಡಾನನ, ಷಟ್ ಪ್ಲಸ್ ಆನನ ಷಡಾನನ, ಡ ಬಂದೈತಿ ನೋಡ್ರಿ. ಅದೇ ವರ್ಗ, ಅದೇ ವರ್ಗದ ಮೂರನೇ ಅಕ್ಷರ ಬಂದೈತಿ. ನೆಕ್ಸ್ಟ್ ಎಕ್ಸಾಂಪಲ್ ಚಿದಾನಂದ ನೋಡ್ರಿ. ಬಿಡಿಸಿ ಬರೆದ್ರೆ ಏನಾಕೈತಿ ಚಿತ್ ಪ್ಲಸ್ ಆನಂದ ಚಿದಾನಂದ ಆಗ್ತೈತಿ. ಇದು ಪೂರ್ವ ಪದ ಆಗ್ತೈತಿ, ಇದು ಉತ್ತರ ಪದವನ್ನ ಆಗ್ತೈತಿ. ಇದು ಪೂರ್ವ ಪದದ ಕೊನೆ ಅಕ್ಷರದಲ್ಲಿ ಏನೈತಿ ಥ ವ್ಯಂಜನ ಐತಿ. ಥ ವ್ಯಂಜನ ಬಂದೈತಿ ಅಂದ್ರ ನಮ್ಮ ನಿಯಮ ಏನೈತಿ ತಕ್ ಏನ್ ಬರ್ಬೇಕಂತ ದ ಬರ್ಬೇಕಂತ. ಅದೇ ವರ್ಗದ ಮೂರನೇ ಅಕ್ಷರ ಬಂದೈತಿ. ಇಲ್ಲ ಸ್ವರ ಇದ್ರ ಸ್ವರ ತಗೋಬೇಕು, ವ್ಯಂಜನ ಇದ್ರ ವ್ಯಂಜನ ತಗೋಬೇಕು. ಸಂಧಿ ಕಾರ್ಯ ನಡೆಯುವಾಗ ಏನಾಗ್ಬೇಕಂತ ದ ಬರ್ಬೇಕಂತ ಬಂದೈತಿ ನೋಡ್ರಿ. ಚಿದಾನಂದ, ಚಿತ್ ಪ್ಲಸ್ ಆನಂದ ಹೋಗಿ ಚಿದಾನಂದ ಆಗೈತಿ. ಆದ್ರಿಂದ ಇದು ಜಸ್ತ್ವ ಸಂಧಿಗೆ ಉದಾಹರಣೆ. ಇನ್ನೊಂದು ಅಜಂತ. ಅಜಂತ ಏನಾಗ್ತೈತಿ ಅಚ್ ಪ್ಲಸ್ ಅಂತ ಅಜಂತ ಆಗ್ತೈತಿ. ಇದು ಪೂರ್ವ ಪದ ಆಗ್ತೈತಿ, ಇದು ಉತ್ತರ ಪದ ಆಗ್ತೈತಿ. ಅಚ್ ಛ ವ್ಯಂಜನ ಬಂದೈತ್ಲಾ ಇಲ್ಲಿ. ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಸ್ವರ ಬಂದ್ರೆ ಸ್ವರ, ವ್ಯಂಜನ ಬಂದ್ರೆ ವ್ಯಂಜನ. ಏನ್ ಬಂದೈತಿ ಸ್ವರ ಬಂದೈತಿ. ಓ ಖರೆ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಏನೈತಿ ಛ ಐತಿ. ಛಕ ಅದೇ ವರ್ಗದ ಯಾವ ಅಕ್ಷರ ಮೂರನೇ ಅಕ್ಷರ ಜ ಆದೇಶವಾಗಿ ಬರ್ಬೇಕಿಲ್ಲಿ. ಜ ಬಂದೈತಿ, ಅಚ್ ಪ್ಲಸ್ ಅಂತ ಇದ್ದಿದ್ದು ಅಜಂತ ಆಗೈತಿ, ಜ ಆಗೈತಿ ನೋಡ್ರಿ. ಆದ್ರಿಂದ ಇದನ್ನ ಏನಂತ ಕರಿತೀವಿ ಜಸ್ತ್ವ ಸಂಧಿ ಅಂತ ಕರಿತೀವಿ. ಇನ್ನೊಂದು ಅಬ್ದಿ. ಅಬ್ದಿ ಬಿಡಿಸಿ ಬರ್ದ ಅಪ್ ಪ್ಲಸ್ ದಿ ಅಬ್ದಿ ಆಗ್ತೈತಿ. ಇದು ಪೂರ್ವ ಪದ ಆಗ್ತೈತಿ, ಇದು ಉತ್ತರ ಪದ ಆಗ್ತೈತಿ. ಪೂರ್ವ ಪದದ ಕೊನೆಯ ಅಕ್ಷರ ನೋಡ್ಬೇಕು. ಏನೈತಿ ಫ ಐತಿ, ಫ ವ್ಯಂಜನ ಬಂದೈತಿ. ಇದಕ್ಕ ಉತ್ತರ ಪದದಲ್ಲಿ ಏನೈತಿ ದಿ ಐತಿ. ಇಲ್ಲಿ ಏನೈತಿ ಸ್ವರ ಬಂದ್ರೆ ಸ್ವರನ ತಗೋಬೇಕು, ವ್ಯಂಜನ ಬಂದ್ರೆ ವ್ಯಂಜನ ತಗೋಬೇಕು. ಇಲ್ಲಿ ಏನಿರ್ತಲ್ಲ ಅದನ್ನ ತಗೋಬೇಕು. ದಿ ಐತ್ಲ ದಿ ತಗೋತೀವಿ. ಈಗ ಇದು ಸಂಧಿ ಆಗುವಾಗ ಪೂರ್ವ ಪದದ ಕೊನೆ ಅಕ್ಷರದಲ್ಲಿ ಪ ಬಂದ್ರ ಅದೇ ವರ್ಗದ ಏನ್ ಬರ್ಬೇಕು ಬ ಅಕ್ಷರ ಬರ್ಬೇಕು. ಅಪ್ ಪ್ಲಸ್ ದಿ ಇದ್ದಿದ್ದು ಅಬ್ದಿ ಆಗೈತಿ. ಬ ನೋಡ್ರಿ, ಬ ಆದೇಶವಾಗಿ ಬಂದೈತಿ. ಅದಕ್ಕ ಕ ತ ಪ ಕ ಚ ಟ ತ ಫ ಗಳಿಗೆ ಏನಾಗ್ಬೇಕಂದ್ರೆ ಗ ಜ ಡ ದ ಬಗಳ ಆದೇಶವಾಗಿ ಬಂದ್ರೆ ಏನಾಗ್ತೈತಿ ಅಂದ್ರೆ ಅದು ಜಸ್ತ್ವ ಸಂಧಿ ಆಗ್ತೈತಿ. ಇದನ್ನ ಕನ್ಫ್ಯೂಸ್ ಮಾಡುವಂತದ್ದು ಏನೂ ಇಲ್ಲ. ಇಲ್ಲಿ ಬಂದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ಆದೇಶ ಸಂಧಿಯಲ್ಲಿ ಉತ್ತರ ಪದವನ್ನ ನೋಡ್ಬೇಕು. ಇಲ್ಲಿ ಬಂದ್ರೆ ಏನ್ ಮಾಡ್ಬೇಕು ನಾವು ಜಸ್ತ್ವ ಸಂಧಿಯಲ್ಲಿ ಪೂರ್ವ ಪದವನ್ನ ನೋಡ್ಬೇಕು. ಹೆಂಗ್ ಬರ್ಬೇಕು ಕ ಚ ಟ ತ ಪ ಗಳಿಗೆ ಅವು ಮೂರನೇ ಅದೇ ವರ್ಗದ ಮೂರನೇ ಅಕ್ಷರ ಏನಾದ್ರೂ ಬಂದಿತ್ತಂದ್ರ ಅದಕ್ಕೇನಂತ ಕರಿತೀವಿ ನಾವು ಜಸ್ತ್ವ ಸಂಧಿ ಅಂತೇಳಿ ಕರಿತೀವಿ. ಎಲ್ಲರಿಗೂ ಧನ್ಯವಾದಗಳು.